ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅನಾಮಿಕಾ ಅನು. ಅಭಿವ್ಯಕ್ತಿ ಕಥಾಲೋಕಕ್ಕೆ ಸ್ವಾಗತ. ಅನುಬಂಧ ಕಥೆಯ 3ನೇ ಅಧ್ಯಾಯವನ್ನು ಶುರು ಮಾಡೋಣ. ಸೂರಜ್ನ ಈ ನಡೆಗೆ ಅಲ್ಲಿದ್ದವರೆಲ್ಲ ದಂಗಾದ್ರು. ವಾಟ್ ಈಸ್ ದಿಸ್ ಮಿಸ್ಟರ್ ಸೂರಜ್? ಕಾಂತರಾಜು ಗಾಬರಿನಲ್ಲಿ ಪ್ರಶ್ನೆ ಮಾಡಿದ್ರು. ತಮಗೆ ಬರಬೇಕಾದ ಲಕ್ಷಾಂತರ ರೂಪಾಯಿ ಮೊತ್ತದ ಚೆಕ್ಕನ್ನು ಸೂರಜ್ ಹೀಗೆ ಹರಿದುಹಾಕಿದ್ದು ಸೂರಜ್ ಮೇಲಿನ ಕೋಪಕ್ಕೆ ಕಾರಣವಾಗಿತ್ತು. ಆದರೆ ಸೂರಜ್ ತನ್ನ ಧ್ವನಿ ಏರಿಸದೆ ಅದೇ ಹಸನ್ಮುಖ ಚೆಹರೆ ಹೊತ್ತು ಕಾಲ್ ಮೇಲೆ ಕಾಲು ಹಾಕಿ, ನೀವೇ ಅದನ್ನು ಹೇಳಬೇಕಾಗಿರೋದು ಮಿಸ್ಟರ್ ಕಾಂತರಾಜು. ಏನಿದೆಲ್ಲ? ನಮ್ಮ ವರ್ಮಾ ಗ್ರೂಪ್ನ ಅಪಾರ್ಟ್ಮೆಂಟ್ ನಿರ್ಮಾಣಕ್ಕೆ ಸಂಬಂಧಿಸಿದ್ದ ಪ್ಲಂಬಿಂಗ್ ಮತ್ತು ಸ್ಯಾನಿಟರಿ ವಿಭಾಗದ ಕೆಲಸಗಳನ್ನು ನಿರ್ವಹಿಸೋದಕ್ಕೆ ನಿಮಗೆ ಕಾಂಟ್ರಾಕ್ಟ್ ಕೊಟ್ಟಾಗ ನಮ್ಮ ಅಗ್ರಿಮೆಂಟ್ ಏನಿತ್ತು ಗೊತ್ತಲ್ವಾ ನಿಮಗೆ? ಎಲ್ಲವೂ ಉನ್ನತ ಮಟ್ಟದ ಮೆಟೀರಿಯಲ್ಗಳನ್ನೇ ಉಪಯೋಗಿಸಬೇಕು ಅನ್ನೋದು ನಮ್ಮ ಡಿಮ್ಯಾಂಡ್ ಆಗಿತ್ತು. ಅದಕ್ಕೆ ಒಪ್ಪಿ ನೀವು ಸಹಿ ಮಾಡಿರೋದು ನೆನಪಿದೆ ತಾನೇ? ಆದರೆ ನಿನ್ನೆ ನಾನು ಸೈಟ್ ವಿಸಿಟ್ ಹೋದಾಗ ಅಲ್ಲಿ ಎಂಥ ಕಳಪೆ ಕೆಲಸ ಮಾಡಿದ್ದೀರಾ ಅನ್ನೋದು ನನ್ನ ಗಮನಕ್ಕೆ ಬಂತು. ನಿಮ್ಮ ಕಡೆಯಿಂದ ಬ್ರೀಚ್ ಆಫ್ ಅಗ್ರಿಮೆಂಟ್ ಆಗಿದೆ. ಸೊ ಈಗ ನಾವು ನಿಮಗಲ್ಲ, ನೀವೇ ನಮಗಾಗಿರೋ ನಷ್ಟಕ್ಕೆ ಹಣ ಕೊಡಬೇಕು. ನಿಮ್ಮ ಆಫೀಸಿಗೆ ನಮ್ಮ ಲಾಯರ್ ಕಡೆಯಿಂದ ಈಗಾಗಲೇ ನೋಟಿಸ್ ಹೋಗಿರಬಹುದು. ವಿಚಾರಿಸಿ ನೋಡಿ, ನಾನಿನ್ನೂ ಹೊರಡ್ತೀನಿ ಎಂದು ಹೇಳಿ ಎದ್ದು ನಿಂತ ಸೂರಜ್ ಮತ್ತೆ ಮ್ಯಾನೇಜರ್ ಕಡೆ ತಿರುಗಿ, ಪೇಮೆಂಟ್ ಕೊಡೋಕ್ಕೆ ಮುಂಚೆ ವರ್ಕ್ ಆರ್ಡರ್ ಸರಿಯಾಗಿ ಕಂಪ್ಲೀಟ್ ಆಗಿದೆಯಾ ಅಂತ ನೋಡಬೇಕು. ಭಾಸ್ಕರ್, ಸೈನ್ ಆಗಿದೆ, ಚೆಕ್ ಬುಕ್ ಸಿಕ್ಕಿದೆ ಅಂತ ಕಣ್ಣು ಮುಚ್ಕೊಂಡು ಕೊಡೋದಲ್ಲ, ಇನ್ಮೇಲೆ ಸ್ವಲ್ಪ ಎಚ್ಚರ ಇರಲಿ ಅಂತ ಹೇಳಿ, ಸಾನ್ವಿ, ಈ 1 ವಾರ ನಮ್ಮ ಆಫೀಸ್ನಿಂದ ಯಾವುದೇ ಪೇಮೆಂಟ್ ಆಗದೆ ಇರೋ ಹಾಗೆ ನೋಡ್ಕೋಬೇಕು. ಎಲ್ಲ ಕಡೆ ವರ್ಕ್ ಆರ್ಡರ್ ಬಗ್ಗೆ ಮಾಹಿತಿ ಸಿಕ್ಕದ ಮೇಲೆ ಚೆಕ್ ರಿಲೀಸ್ ಮಾಡು ಎಂದು ಹೇಳಿದಾಗ ತನ್ನ ಬಾಸ್ ಮಾತಿಗೆ ಹ್ಞೂ ಎಂದು ತಲೆ ಆಡಿಸಿದ ಹುಡುಗಿ ಮೊದಲು ಮಾಡಿದ ಕೆಲಸ ಅಂದರೆ ಮ್ಯಾನೇಜರ್ ಬಳಿ ಹೋಗಿ, ಸರ್ ಚೆಕ್ ಬುಕ್ ಪ್ಲೀಸ್ ಎಂದು ಅವನಿಂದ ಅದನ್ನು ಪಡೆದು ತನ್ನ ಬ್ಯಾಗಿಗೆ ಸೇರಿಸ್ಕೊಂಡು ನಂತರ ಸೂರಜ್ ಜೊತೆಗೆ ಅಲ್ಲಿಂದ ಇನ್ನೇನು ಹೊರಡಬೇಕು. ಕಾಂತರಾಜು ಬಂದು ಸೂರಜ್ ಕಾಲನ್ನು ಹಿಡ್ಕೊಂಡ್ಬಿಟ್ರು. ಸರ್, ಬ್ರೀಚ್ ಆಫ್ ಅಗ್ರಿಮೆಂಟ್ ಅಂತ ಹೇಳಿ ನೀವು ಅಗ್ರಿಮೆಂಟ್ ಕ್ಯಾನ್ಸಲ್ ಮಾಡಿದ್ರೆ ಅದರಲ್ಲಿರೋ ಷರತ್ ಪ್ರಕಾರ 1ಕ್ಕೆ 3ರಷ್ಟು ಹಣ ಹಿಂದಿರಿಸಬೇಕು. ಹಾಗೆ ಮಾಡಬೇಕು ಅಂದರೆ ನಾನು ನನ್ನ ಆಸ್ತಿ ಪಾಸ್ತಿ ಎಲ್ಲನೂ ಮಾರಿ ನಿಮಗೆ ಹಣ ಕೊಡಬೇಕಾಗತ್ತೆ. ಆಗ ನಾನು ಬೀದಿಗೆ ಬರ್ತೀನಿ. ನನಗೆ ಹೆಂಡತಿ ಮಕ್ಕಳಿದ್ದಾರೆ. ಏನೋ ಹೆಚ್ಚು ಲಾಭದ ಆಸೆಗೆ ಮಣ್ಣು ತಿನ್ನೋ ಅಂಥ ಕೆಲಸ ಮಾಡಿದೆ. ಒಂದೇ ಒಂದು ಅವಕಾಶ ಕೊಡಿ ಪ್ಲೀಸ್ ಸರ್. ಸೂರಜ್ ಬಳಿ ತನ್ನ ಕಷ್ಟ ಹೇಳ್ಕೊಂಡಿದ್ದ. ಅವನ ಭುಜ ಹಿಡಿದು ಅವನನ್ನು ಎಬ್ಬಿಸಿ ನಿಲ್ಲಿಸಿದ ಸೂರಜ್, ನೀವು ವಯಸ್ಸಿನಲ್ಲಿ ನನಗಿಂತ ಹಿರಿಯರು, ಹೀಗೆ ಕಾಲಿಗೆ ಬೀಳೋದು ಚೆನ್ನಾಗಿ ಕಾಣಲ್ಲ. ಸಿಕ್ಕಿರೋ ಅವಕಾಶ ಉಪಯೋಗಿಸ್ಕೊಳ್ದೆ ಮತ್ತೆ ಇನ್ನೊಂದು ಅವಕಾಶ ಬೇಕು ಅಂದರೆ ಹೇಗೆ ಹೇಳಿ? ನಮ್ಮ ಕಂಪ್ನಿಗಿರೋ ಒಳ್ಳೆ ಹೆಸರಿಗೆ ಮತ್ತು ನಮ್ಮ ಮೇಲೆ ನಂಬಿಕೆಯಿಂದ ಎಷ್ಟೋ ಜನ ಮನೆ ಕಂಪ್ಲೀಟ್ ಆಗೋಕ್ಕೆ ಮೊದಲೇ ಮನೆಗೆ ಅಡ್ವಾನ್ಸ್ ಕೊಟ್ಟಿದ್ದಾರೆ. ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳೋ ಐಷಾರಾಮಿ ಮನೆ ಕೊಡ್ತೀವಿ ಅಂತ ಅಂದು ಅವ್ರು ಕೊಟ್ಟ ಹಣಕ್ಕೆ ಮೋಸ ಮಾಡಿದ್ರೆ ನಮ್ಗೆ ಒಳ್ಳೇದಾಗುತ್ತಾ? ನಿಮಗೆ ಲಾಭ ಇಲ್ಲದೆ ಈ ಕೆಲಸ ಒಪ್ಕೊಂಡ್ರಾ? ಅಗತ್ಯಕ್ಕಿಂತ ಹೆಚ್ಚು ಆಸೆ ಪಡಬಾರ್ದು ಅಂತ ಇದಕ್ಕೆ ಹೇಳೋದು. ನೋಡಿ ಮಿಸ್ಟರ್, ನಾನು ನನ್ನ ಜೀವನದಲ್ಲಿ ಯಾರಿಗೂ ಸೆಕೆಂಡ್ ಚಾನ್ಸ್ ಕೊಟ್ಟಿಲ್ಲ, ಕೊಡೋದು ಇಲ್ಲ. ಅದರಲ್ಲೂ ನಿಮ್ಮಂಥ ದುರಾಸೆ ಮನುಷ್ಯರಿಗಂತೂ ಸಾಧ್ಯನೇ ಇಲ್ಲ. ನಿಮ್ಮ ಮೋಸಕ್ಕೆ ನಾನು ಪೊಲೀಸ್ ಕಂಪ್ಲೇಂಟ್ ಕೊಡೋಣ ಅಂತ ಇದ್ದೆ. ಆದರೆ ನಿಮ್ಮ ಹೆಂಡತಿ ಮಕ್ಕಳ ಮುಖ ನೋಡಿಯೇ ಬರೀ ಅಗ್ರಿಮೆಂಟ್ ಕ್ಯಾನ್ಸಲ್ ಮಾಡಿರೋದು ಎಂದು ಹೇಳಿ ಒಂದು ಕ್ಷಣ ಕೂಡ ಅಲ್ಲಿ ನಿಲ್ಲದೆ ಅಲ್ಲಿಂದ ಹೊರಟುಬಿಟ್ಟ. ಸಾನ್ವಿ ಕೂಡ ಅವನನ್ನು ಹಿಂಬಾಲಿಸಿದ್ಲು. ಮುಂದೆ ರಸ್ತೆ ನೋಡ್ತಾ ಕಾರು ಚಲಾಯಿಸುತ್ತಾ ಇದ್ದ ಸೂರಜ್ ಆಗಾಗ ಪಕ್ಕಕ್ಕೆ ತಿರುಗಿ ಸಾನ್ವಿಯನ್ನು ಗಮನಿಸಲು ಅವಳು ಮೌನವಾಗಿ ಬಾಯಿಗೆ ಬೀಗ ಹಾಕ್ಕೊಂಡಿದ್ದಾಳೇನೋ ಅನ್ನೋ ಹಾಗೆ ಸುಮ್ಮನೆ ಕಾರಿನ ಕಿಟಕಿ ಆಚೆ ನೋಡ್ತಾ ಕೂತ್ಕೊಂಡ್ಬಿಟ್ಟಿದ್ಲು. 10 ನಿಮಿಷ ಕಳೆದ್ರೂ ಮಾತಿನ ಮಲ್ಲಿ ಮೌನವಾಗೇ ಇದ್ದಿದ್ದಕ್ಕೆ ಸೂರಜ್ ತಾನೇ ಮೌನ ಮುರಿದ. ಪರವಾಗಿಲ್ಲ ಸಾನ್ವಿ, ನಾನು ಒಂದ್ಸಲ ಹೇಳಿದ್ರೂ ಸಾಕು, ಅರ್ಥ ಮಾಡಿಕೊಂಡು ನೀನು ತಪ್ಪು ತಿದ್ಕೊಳ್ತೀಯ. ನನಗೆ ನಿನ್ನ ಈ ಗುಣ ಇಷ್ಟ ಆಯಿತು ಎಂದು ಹೇಳಿದ್ದ. ಅವನ ಮಾತಿಗೆ ಸಾನ್ವಿ ಹಾರ್ದಿಕವಾಗಿ ನಕ್ಕು, ಥ್ಯಾಂಕ್ ಯು ಸರ್, ಹಲ್ಲು ಕಿರಿದಾಗಿ ಪ್ರದರ್ಶಿಸಿ ಹೇಳಿದ್ಲು. ಆದರೆ ಮನಸ್ಸಿನಲ್ಲಿ, ಈ ಜೋರು ಮಾಡಿ ಬೈಯೋ ಬಾಸ್ ಇದ್ದಿದ್ರೆ ಸರಿ ಆಗ್ತಿತ್ತು. ಈ ಮನುಷ್ಯನೋ ಶಾಲ್ನಲ್ಲಿ ಸುತ್ತ ಹೊಡೆದ ಹಾಗೆ ಮಾತಾಡ್ತಾನೆ. ಐಸ್ ಕ್ರೀಮ್ ಥರ ತಣ್ಣಗಿದೆ ಅಂತ ಒಮ್ಮೆಲೆ ತಿನ್ನೋಕೋದ್ರೆ ಹಲ್ಲು ಚುಳ್ಳಂದು ನೋವಾಗೋ ಹಾಗೆ ಇವರ ಸಮಾಧಾನದ ಮಾತುಗಳು. ಹೋದ್ಸಲ ಮೀಟಿಂಗ್ ಹೋದಾಗ ಕೂತ್ಕೋ ಅಂದ ತಕ್ಷಣ ಇವ್ರ ಪಕ್ಕ ಕೂತೆ ಅಂತ ಎಷ್ಟು ಭಾಷಣ ಮಾಡಿದ್ರು. ಏನೋ ಫಾರ್ಮಾಲಿಟಿಗೆ ಕೂತ್ಕೋ ಅನ್ನೋದಂತೆ ನಾನು ವಿನಯವಾಗಿ ಪರವಾಗಿಲ್ಲ ಸರ್ ಅನ್ಬೇಕಂತೆ. ಯಾಕೆ? ಇವ್ರ ಪಕ್ಕ ನಾನು ಕೂತ್ಕೊಂಡ್ರೆ ಇವ್ರ ಗಂಟು ಕರ್ಗೋಗುತ್ತಾ? ಹೋ, ಈ ಬುದ್ಧಿ ಇವರಿಗೆ ಇವ್ರ ಅಮ್ಮನಿಂದ ಬಂದಿರೋದು. ಅವರು ಹಾಗೆ ಬರೀ ಫಾರ್ಮ್ಯಾಲಿಟೀಸ್ಗೆ ತಿಂಡಿ ತಿಂತೀಯಾ ಅಂತ ಕೇಳಿದ್ರಲ್ಲ ಹಾಗೆ ಎಂದು ಸಾನ್ವಿ ಮನಸ್ಸಿನಲ್ಲೇ ತನ್ನ ಬಾಸ್ನ ಬೈಕೊಳ್ತಾ ಈಗ ರಸ್ತೆ ಕಡೆಗೆ ಗಮನ ಕೊಟ್ಟವಳಿಗೆ ಈಗ ತಾವು ಎಲ್ಲಿಗೆ ಹೋಗ್ತಾ ಇರೋದು ಅಂತ ತಿಳಿದೆ. ಸರ್, ಈಗ ಯಾವ ಕಡೆ ಹೋಗ್ತಾ ಇದ್ದೀವಿ ಅಂತ ಕೇಳಿದ್ಲು. ಆಗ ಸೂರಜ್, ಈಗ ಮಾಲ್ಗೆ ಹೋಗ್ತಾ ಇದ್ದೀವಿ.
ಅಣ್ಣನ ಮದುವೆಗೆ ಅಂತ ನನಗೆ ಬಟ್ಟೆ ಶಾಪಿಂಗ್ ಮಾಡೋದಿತ್ತು. ಮನೆಯವರೆಲ್ಲ ಶಾಪಿಂಗ್ ಹೋಗಿದ್ದಾಗ ನಾನು ಸ್ವಲ್ಪ ಬ್ಯುಸಿ ಇದ್ದೆ. ಅದಕ್ಕೆ ಇವತ್ತು ನಾನು ಹೀಗೊಬ್ಬನೇ ಹೋಗ್ತಾ ಇರೋದು. ನನಗೊಬ್ಬನಿಗೆ ಶಾಪಿಂಗ್ ಮಾಡೋಕ್ಕೆ ಬೇಜಾರು. ನೀನು ನನಗಾಗಿ ಬಟ್ಟೆ ಸೆಲೆಕ್ಟ್ ಮಾಡ್ತೀಯಾ ಅಂತ ಕೇಳಿದವನು ಸಾನ್ವಿ ಈ ಕೆಲಸವನ್ನು ಮಾಡಲು ಖುಷಿಯಾಗಿ ಒಪ್ಪಿಕೊಳ್ಳುತ್ತಾಳೆ ಎಂದು ಊಹೆ ಮಾಡಿದ್ದ. ಆದರೆ ಅವಳು ತನ್ನದೇ ಚಿಂತೆಯಲ್ಲಿ ಜಾರಿದ್ಲು. ಇವರು ಫಾರ್ಮ್ಯಾಲಿಟಿಗೆ ಕೇಳ್ತಾ ಇದ್ರೆ ನಾನು ಹ್ಞೂ ಅಂತ ಅಂದು ಬೈಸ್ಕೋಬೇಕಾ? ನಿಜವಾಗ್ಲೂ ನನ್ನ ಹೆಲ್ಪ್ ಬೇಕಿದ್ದು ನಾನು ಇಲ್ಲ ಅಂದರೆ ಅದಕ್ಕೂ ಬೈಸ್ಕೋಬೇಕಾ? ಏನಪ್ಪ ಹೇಳಿ, ಒಳ್ಳೆ ಮೆಂಟಲ್ ಸಹವಾಸ ಆಯಿತು ಅಂದ್ಕೊಂಡು ಸಣ್ಣದಾಗಿ ಹಲ್ಕಿರಿತಾ, ಸರ್ ನಿಮ್ಮ ಬಟ್ಟೆ ನಾನು ಸೆಲೆಕ್ಟ್ ಮಾಡಿದ್ರೆ ನಿಮ್ಗೆ ಇಷ್ಟ ಆಗುತ್ತೋ ಇಲ್ವೋ, ಅದು ನಾನು ಕೂಡ ನನ್ನ ಬಟ್ಟೆ ಸೆಲೆಕ್ಟ್ ಮಾಡಲ್ಲ, ಎಲ್ಲ ನಮ್ಮಮ್ಮ ತಂದು ಕೊಡೋದು ಅಂತ ಹೇಳಿದ್ರೆ ಅವಳನ್ನೇ ಒಂದು ಕ್ಷಣ ದುರುಗುಟ್ಟಿ ನೋಡಿಕೊಂಡು, ಸುಮ್ಮನೆ ನನ್ನ ಜೊತೆ ಮಾಲ್ಗೆ ಬಾ, ನೀನು ಸೆಲೆಕ್ಟ್ ಮಾಡೋಕ್ಕಾಗಲಿಲ್ಲ ಅಂದರೂ ಪರವಾಗಿಲ್ಲ, ನನ್ನ ಶಾಪಿಂಗ್ ಬ್ಯಾಗ್ಗಳನ್ನು ಭಾರ ಆದರೂ ಹೊರುವಂತೆ ಎಂದು ಹೇಳಿದ್ರೆ ಪೆಚ್ಚು ಮುಖ ಮಾಡಿ ಸರಿ ಅಂತ ತಲೆ ಆಡಿಸಿದ್ಲು. ಮತ್ತೆ ಅವನು ಮೌನವಾಗಿ ಡ್ರೈವ್ ಮಾಡೋಕ್ಕೆ ಶುರು ಮಾಡಿದ್ರೆ ಇವಳು ಮೆಲ್ಲನೆ ಪೀಟಿಕೆ ಹಾಕುತ್ತಾ ಮಾತು ಶುರು ಮಾಡಿದ್ಲು. ಸರ್, ಒಂದು ಮಾತು ಹೇಳಾ, ನೀವು ಬೇಜಾರು ಮಾಡ್ಕೊಳ್ಬಾರ್ದು ಅಂತ ಕೇಳಿದಾಗ ಅವಳತ್ತ ನೋಡಿ, ಅದೇನು ಕೇಳು ಅಂತ ಹೇಳಿದ್ದ. ನೀವು ಹೀಗೆ ಯಾರನ್ನು ನಂಬಿ ಒಂದು ಫುಲ್ ಚೆಕ್ ಬುಕ್ ಸೈನ್ ಮಾಡಿಕೊಡ್ಬಾರ್ದು ಸರ್, ಅದು ಮ್ಯಾನೇಜರ್ ಆಗಿರಲಿ ಅಥವಾ ನಾನೇ ಆಗಿರಲಿ ಎಂದಳು. ಯಾಕೆ, ನಿನ್ನ ಮೇಲೆ ನಿನಗೆ ನಂಬಿಕೆ ಇಲ್ವಾ ಎಂದು ಸೂರಜ್ ಕೇಳಿದ್ರೆ ಸಾನ್ವಿ, ಗೊತ್ತಿಲ್ಲ ಸರ್, ಈ ಪ್ರಪಂಚದಲ್ಲಿ ಎಲ್ಲ ಪ್ರಾಬ್ಲಮ್ ಸ್ಟಾರ್ಟ್ ಆಗೋದು ದುಡ್ಡಿನಿಂದಾನೆ. ಈಗ ಕಾಂತರಾಜು ಅವರು ಕಷ್ಟಕ್ಕೆ ಸಿಕ್ಕಿದ್ದು ಇದೇ ಹಣದ ಆಸೆಗೆ. ಹಾಗೆ ನಮ್ಮನೆಲ್ಲೂ ಸರ್, ನಮ್ಮ ಎಷ್ಟೋ ತೊಂದರೆಗಳಿಗೆ ಕಾರಣ ಈ ದುಡ್ಡೇ. ಇದು ಜಸ್ಟ್ ನನ್ನ ಒಪಿನಿಯನ್ ಅಂತ ಹೇಳಿ ಸುಮ್ಮನಾದ್ಲು. ಅವನಿಂದ ಯಾವುದೇ ಮರು ಮಾತಿನ ನಿರೀಕ್ಷೆ ಇರಲಿಲ್ಲ. ಆದರೆ ಸೂರಜ್, ಪರವಾಗಿಲ್ಲ, ಚಿಕ್ಕ ವಯಸ್ಸಿಗೆ ಎಷ್ಟೊಂದು ತಿಳ್ಕೊಂಡಿದೀಯಾ ಅಂತ ನಗ್ತಾ ಹೇಳಿದ. ಸರ್ ಪ್ಲೀಸ್, ನಾನೇನು ಚಿಕ್ಕೋಳಲ್ಲ, ಮುಂದಿನ ತಿಂಗಳಿಗೆ ನನಗೆ 22 ತುಂಬುತ್ತೆ. ಸಣ್ಣ ಮಕ್ಕಳ ಹಾಗೆ ಮುಖ ದಪ್ಪ ಮಾಡಿ ಹೇಳಿದ ರೀತಿಗೆ ಸೂರಜ್ ತನ್ನ ನಗು ಜೋರು ಮಾಡಿ, ಇದೇನು ಸಾನ್ವಿ ಈಗ ಹೇಳ್ಬಿಟ್ಟೆ, ಹೆಣ್ಮಕ್ಳು ಸಹಜವಾಗಿ ಅವ್ರ ವಯಸ್ಸನ್ನು ಹೀಗೆ ಓಪನ್ ಆಗಿ ಹೇಳಲ್ಲ ಅಲ್ವಾ ಅಂತ ಕೇಳಿದ್ರೆ, ನಿಮ್ಮ ಆಫೀಸ್ನಲ್ಲಿ ನನ್ನ ಡಾಕ್ಯುಮೆಂಟ್ಸ್ ಇದೆ ಸರ್, ಕೆಲಸ ಕೊಡುವಾಗ ಅದನ್ನು ನೀವು ಸಹ ನೋಡಿರ್ತೀರ, ಅದರಲ್ಲಿ ನನ್ನ ಡೇಟ್ ಆಫ್ ಬರ್ತ್ ಕೂಡ ಇರುತ್ತೆ ತಾನೇ, ಆಗಿದ್ರಲ್ಲಿ ಮುಚ್ಚಿಡೋದಕ್ಕೇನಿದೆ ಎಂದು ಸಾನ್ವಿ ಕೇಳಿದರೆ, ಏನಿಲ್ಲ ಎನ್ನುವಂತೆ ತಲೆ ಆಡಿಸಿದ ಸೂರಜ್ ತನ್ನ ಮನದ ಮೂಲೆಯಲ್ಲಿ ಕೊರೆಯುತ್ತಿದ್ದ ಪ್ರಶ್ನೆಯನ್ನು ಕೇಳಿಯೇ ಬಿಟ್ಟ. ಬೆಳಿಗ್ಗೆ ಹಾಗಿದ್ರೆ ನೀನು ಹೇಳಿದ ಸತ್ಯನಾ, ನಿನಗೆ ನಿಜವಾಗ್ಲೂ ಯಾರು ಬಾಯ್ ಫ್ರೆಂಡ್ಸ್ ಇಲ್ವಾ ಎಂದು ಕೇಳಿದರೆ ಇಲ್ಲ ಅಂತ ತಲೆ ಆಡಿಸಿದ್ಲು. ಇದ್ಯಾಕೆ ನಾನು ಈ ಹುಡುಗಿ ಬಳಿ ಇಂಥ ಪ್ರಶ್ನೆ ಎಲ್ಲ ಕೇಳ್ತಾ ಇದ್ದೀನಿ? ಇವಳಿಗೆ ಬಾಯ್ ಫ್ರೆಂಡ್ ಇದ್ದರೂ ಬಿಟ್ಟರು ನನಗೆ ವ್ಯತ್ಯಾಸನೂ ಆಗಲ್ಲ, ಆಗಲೂಬಾರ್ದು. ಆದರೆ ಯಾಕೋ ಸಣ್ಣ ಭಯ ಅಥವಾ ಅಸೂಯೆ ಎಂದು ಇಂತಹ ಭಾವನೆ ನನ್ನ ಹತ್ರ ಮೂಡಿಲ್ಲ ಅಂತ ಸೂರಜ್ ತನ್ನ ವಿಚಿತ್ರ ಮನಸ್ಥಿತಿ ಬಗ್ಗೆ ಸಾನ್ವಿ ಹೇಳಿದ್ಲು. ಸರ್, ನೀವು 100 ಅಲ್ಲ 1000 ಸಲ ಪ್ರಶ್ನೆ ಮಾಡಿದ್ರು ಅಷ್ಟೇ, ನನಗೆ ಯಾರೂ ಬಾಯ್ ಫ್ರೆಂಡ್ ಇಲ್ಲ. ಆದರೆ ನನ್ನ ಅತ್ತೆ ಮಗ ವಿಶಾಲ್ ಜೊತೆ ನನ್ನ ಮದುವೆ ಮಾಡಿಸ್ಬೇಕು ಅಂತ ಅಮ್ಮನಿಗೆ ಆಸೆ ಇದೆ ಎಂದು ಹೇಳಿ ಏನೋ ಕೇಳಬೇಕಿತ್ತು ಎಂದು ಮತ್ತೆ ಪೀಠಿಕೆ ಹಾಕಿದ್ದಕ್ಕೆ, ಹೇಳು, ಏನೇ ವಿಷಯ ಇದ್ರೂ ಕೇಳೋ ಪೇಷನ್ಸ್ ಇದೆ, ಆದರೆ ಪೀಠಿಕೆ ಬೇಡ ಎಂದು ಹೇಳಿದ ಸೂರಜ್. ನೀವು ಯಾಕೆ ಬರೀ ಕೋಟಿ ರೂಪಾಯಿಯ ಮನೆ ಕಟ್ಟೋದು, ಮಿಡಲ್ ಕ್ಲಾಸ್ಗೆ ಸೂಟ್ ಆಗೋ ಹಾಗೆ 50-60 ಲಕ್ಷದ ಮೌಲ್ಯದ ಫ್ಲ್ಯಾಟ್ ಯಾಕೆ ಕಟ್ಟಲ್ಲ? ನಿಜವಾಗ್ಲೂ ಒಬ್ಬ ವ್ಯಕ್ತಿ 4 ಜನಕ್ಕೆ ಇನ್ಸ್ಪೈರ್ ಆಗೋದು, ಹಾಗೆ ಫೇಮಸ್ ಆಗೋದು ಅವನ ಹೆಸರು ದೇಶದ ಮೂಲೆ ಮೂಲೆಗೂ ತಲುಪಿದಾಗ ಅಂತ ಸಾನ್ವಿ ಹೇಳಿದ್ದನ್ನು ಕೇಳಿ, ಇಂಪ್ರೆಸಿವ್, ಪರವಾಗಿಲ್ಲ ಸಾನ್ವಿ, ನೀನು ನನ್ನ PA ಕೆಲಸಕ್ಕಿಂತ ಅಡ್ವೈಸರ್ ಕೆಲಸ ಚೆನ್ನಾಗಿ ಮಾಡ್ತೀಯಾ, ಆಗಲೇ ಚೆಕ್ ಸೈನ್ ಮಾಡಿಕೊಡ್ಬೇಡಿ ಎಂದೆ, ಈಗ ಹೊಸ ರೀತಿ ಹೌಸಿಂಗ್ ಪ್ಲ್ಯಾನ್ ಮಾಡೋಕ್ಕೆ ಹೇಳ್ತಾ ಇದ್ದೀಯಾ ಅಂದ ಸೂರಜ್. ಸಾರಿ ಸರ್, ನಿಮಗೆ ಅಡ್ವೈಸ್ ಮಾಡೋ ಅಂಥ ಯೋಗ್ಯತೆ ನನಗಿಲ್ಲ, ಏನೋ ಹೇಳಿದೆ, ಕ್ಷಮಿಸಿ ಸರ್ ಪ್ಲೀಸ್ ಎಂದು ಹೇಳುವಾಗ ಆಗಲೇ ಅವಳಿಗೆ ಭಯ ಶುರುವಾಗಿತ್ತು. ಥೂ, ಸುಮ್ಮನೆ ಇರೋಕೆ ಏನೇ ಕಷ್ಟ ನಿನಗೆ, ಆ ಲೈಟ್ ಕಂಬಕ್ಕೆ ಹೋಗಿ ಹೋಗಿ ಅಡ್ವೈಸ್ ಕೊಡ್ತಾ ಇದ್ದೀಯಲ್ಲ, ಮೊದಲೇ ತಾನೇ ಪರ್ಫೆಕ್ಟ್ ಅನ್ನೋ ಹುಚ್ಚಿದೆ ಇದಕ್ಕೆ. ಈಗ ನಿನ್ನ ಮಾತಿಗೆ ಕೋಪ ಮಾಡಿಕೊಂಡು ನಿನ್ನ ಕೆಲಸದಿಂದ ತೆಗೆದುಹಾಕ್ಬಿಟ್ರೆ ಮನೆಗತಿ ಏನು ಎಂದು ತನ್ನ ತಾನೇ ಬೈದ್ಕೊಳ್ತಾ ಇದ್ದ ಹುಡುಗಿಯ ಮುಖಭಾವ ಕಂಡು ಸೂರಜ್ ಸಣ್ಣದಾಗಿ ನಕ್ಕು, ನಾನೇನು ನಿನ್ನ ಹಂಗ್ಸೋಕಿಲ್ಲ ಅಥವಾ ಬೈಯೋದಿಲ್ಲ, ನಾನು ನಿಜವಾಗ್ಲೂ ನಿನ್ನ ಹೊಗಳಿದ್ದು ಅಂತ ಹೇಳ್ದ. ಸಾನ್ವಿ ಅವನ ಮಾತಿಗೆ ಮತ್ತೇನಾದರೂ ಹೇಳುವ ಮೊದಲು ಇವರನ್ನು ಹೊತ್ತಿದ್ದ ಕಾರ್ ಮಾಲ್ ಮತ್ತು ಶಾಪಿಂಗ್ ಪಾರ್ಕಿಂಗ್ ಜಾಗವನ್ನು ತಲುಪಿತ್ತು. ಕಾರ್ ಪಾರ್ಕ್ ಮಾಡಿ ಲಿಫ್ಟ್ನಲ್ಲಿ ಸೂರಜ್ ತನಗೆ ಬೇಕಾಗಿರುವ ಶಾಪ್ ಇದ್ದ ಮಹಡಿ ತಲುಪಿ ಕಾರಿಡಾರ್ನಲ್ಲಿ ನಡೆದು ಹೋಗುವಾಗ ಅದೇ ಕಾರಿಡಾರ್ನಲ್ಲಿ ಆಗ ತಾನೇ ಒಂದು ಮಗು ನೀರು ಕುಡಿತಾ ನೆಲದ ಮೇಲೂ ಸ್ವಲ್ಪ ಚೆಲ್ಕೊಂಡು ಹೋಗ್ತಾ ಇರೋದನ್ನು ಗಮನಿಸದೆ ಸಾನ್ವಿ ಅದರ ಮೇಲೆ ಕಾಲಿಟ್ಟಿದ್ದೇ ತಡ, ಜಾರಿ ಇನ್ನೇನು ಹಿಮ್ಮುಖವಾಗಿ ನೆಲಕ್ಕೆ ಅಪ್ಪಳಿಸ್ಬೇಕು,
ಅಷ್ಟರಲ್ಲಿ ಸೂರಜ್ ಅವಳ ನಡು ಬಳಸಿ ಬೀಳುವುದರಿಂದ ಕಾಪಾಡಿದ್ರೆ ಅವಳು ಬೀಳುವ ಭಯಕ್ಕೆ ಕಣ್ಣು ಮುಚ್ಚಿ ಎರಡೂ ಕೈಗಳಿಂದ ಅವನ ಶರ್ಟ್ ಕಾಲರನ್ನು ಗಟ್ಟಿಯಾಗಿ ಹಿಡ್ಕೊಂಡಿದ್ಲು. 2 ಕ್ಷಣ ಹಾಗೆ ಇದ್ದ ಅವಳನ್ನು ಎಳೆದು ನಿಲ್ಲಿಸಿದ ಸೂರಜ್ ಅವಳ ಕೈಗಳನ್ನು ತನ್ನ ಶರ್ಟ್ ಕಾಲರ್ನಿಂದ ಬಿಡಿಸ್ಕೊಳ್ತಾ, ನಿನ್ನ ಕಣ್ಗಳು ಯಾವ ಕಡೆ ಟ್ರಿಪ್ ಹೋಗಿದೆ ಎಂದು ಅಸಹನೆಯಿಂದ ಪ್ರಶ್ನೆ ಮಾಡಿದ್ದ. ಅವನನ್ನೇ ಪಿಳಿ ಪಿಳಿ ಅಂತ ಕಣ್ಬಿಟ್ಕೊಂಡು ನೋಡ್ತಾ ಇದ್ದ ಸಾನ್ವಿ ದೀರ್ಘ ಉಸಿರನ್ನು ಹೊರದಬ್ಬಿ ಸ್ವಲ್ಪ ಸುಧಾರಿಸ್ಕೊಂಡು, ಅದು ಸರ್, ಆ ಕಡೆ ಈ ಕಡೆ ಅಂಗಡಿಗಳನ್ನ ನೋಡ್ತಾ ನೆಲ ನೋಡೋದು ಮರ್ತೆ. ನನ್ನ ತಲೆ ನೆಲಕ್ಕೆ ಜಜ್ಜಿ ಸರಿಯಾಗಿ ಏಟಾಗುತ್ತೆ ಅಂದ್ಕೊಂಡೆ, ಬಟ್ ನೀವು ನನ್ನ ಸೇವ್ ಮಾಡಿದ್ರಿ, ಥ್ಯಾಂಕ್ ಯು ಸರ್ ಎಂದರೆ ಸೂರಜ್ ತನ್ನ ಗತ್ತು ಬಿಟ್ಕೊಡ್ದೆ ಸರಿ ನಡಿ ಎಂದು ತಾನೇ ಮುಂದಕ್ಕೆ ಹೆಜ್ಜೆ ಹಾಕುತ್ತಾ ಅವನು ಹೋಗಬೇಕಿದ್ದ ಅಂಗಡಿಯ ಹೊಳಹೊಕ್ಕ. ಇವಳು ಓಡೋಡಿ ಅವನ ಹಿಂದೆಯೇ ಅಂಗಡಿ ಒಳಗೆ ಹೋದವಳು ತನ್ನ ಬಾಸ್ ಬಟ್ಟೆ ಆಯ್ಕೆ ಮಾಡೋದಕ್ಕೆ ನಿಂತರೆ ಅವನ ಸಹಾಯಕ್ಕೆ ನಿಂತಳು. ಸೂರಜ್ ತನ್ನ ಅಣ್ಣನ ಮದುವೆಗೆ ಒಪ್ಪುವ ಹಾಗೆ ಶೇರ್ವಾನಿ ನೋಡ್ತಾ ಇದ್ರೆ, ಇವಳು ಈ ಡಿಸೈನ್ ಬೇಡ ಸರ್, ಈ ಕಲರ್ ಬೇಡ, ನೀವು ತುಂಬ ಫೇರ್ ಇದ್ದೀರಾ, ಈ ಲೈಟ್ ಕಲರ್ ನಿಮಗೆ ಸೂಟ್ ಆಗಲ್ಲ, ಈ ಬ್ರೈಟ್ ಕಲರ್ ತೊಗೊಳ್ಳಿ, ಈ ಡಿಸೈನ್ ತೊಗೊಳ್ಳಿ ಎಂದು ಸುಮಾರು 5 ಬಟ್ಟೆ ಆಯ್ಕೆ ಮಾಡಿ ಅವನ ಮುಂದೆ ಹಿಡಿದ್ರೆ ಅವನು ಆ 5 ಬಟ್ಟೆಗಳ ಫೋಟೋ ಮೊಬೈಲ್ನಲ್ಲಿ ಕ್ಲಿಕ್ಕಿಸಿ ಅದನ್ನು ಅವನ ಹುಡುಗಿ ಚಾರ್ವಿಕಾಗೆ ಕಳಿಸಿ ಅವಳ ಉತ್ತರಕ್ಕೆ ಕಾಯುತ್ತಾ ನಿಂತಿದ್ದ. ಇದನ್ನು ಗಮನಿಸಿದ ಸಾನ್ವಿ, ಮೆಸೇಜ್ ಮಾಡಿ ಕೇಳೋದು ಬಿಟ್ಟು ಆ ಕಿಸ್ರಾಣಿನೇ ಜೊತೆ ಕರ್ಕೊಂಡು ಬಂದಿದ್ರೆ ಆಗ್ತಿತ್ತು ಹೇಳಿಕೊಂಡು ಸುಮ್ಮನೆ ಬಾಸ್ ಪಕ್ಕ ನಿಲ್ಲಲು ಬೇಸರ ಅನಿಸಿ ಅಂಗಡಿ ಸುತ್ತ ನೋಡ್ತಾ ಹೆಣ್ಣು ಮಕ್ಕಳ ಬಟ್ಟೆ ವಿಭಾಗದ ಕಡೆಗೆ ಹೆಜ್ಜೆ ಹಾಕಿದ್ಲು. ಅಲ್ಲಿದ್ದ ಒಂದು ಚಂದದ ಲೆಹಂಗದ ಮೇಲೆ ಕೈಯಾಡಿಸಿ ಅದರ ದರ ನೋಡುತ್ತಾ ಇದ್ದ ಹಾಗೆ ಬೆಚ್ಚಿದಂತೆ ಹಿಂದೆ ಸರಿದು ನಿಂತುಬಿಟ್ಲು. ಅಲ್ಲೇ ಇದ್ದ ಸೇಲ್ಸ್ ಗರ್ಲ್, ಮೇಡಮ್, ಈ ಲೆಹಂಗಾ ನಿಮಗೆ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ, ಟ್ರೈ ಮಾಡ್ತೀರಾ ಅಂತ ಕೇಳಿದ್ರೆ ಇವಳು ಇಲ್ಲ ಅಂತ ತಲೆ ಆಡಿಸಿದ್ಲು. ನಿಮ್ಮಿಬ್ಬರ ಮದುವೆ ಯಾವಾಗ ಮೇಡಮ್? ಜೋಡಿ ತುಂಬ ಚೆನ್ನಾಗಿದೆ, ಏನೇ ಹೇಳಿ ಹುಡುಗಿ ಕುಳ್ಳಗಿದ್ದು ಹುಡುಗ ತುಂಬ ಉದ್ದ ಇದ್ದರೆ ಆ ಜೋಡಿ ಏನೋ ಒಂಥರ ಮೋಡಿ ಮಾಡೋದಂತೂ ನಿಜ ಅಂದ್ಲು. ಆ ಹುಡುಗಿ ಮಾತು ಕೇಳಿ ಸಾನ್ವಿಗೆ ಕೋಪ ನೆತ್ತಿಗೇರಿತ್ತು. ನೋಡಿ, ನೀವು ಹೀಗೆ ನನ್ನ ಕುಳ್ಳಿ ಅಂದರೆ ಚೆನ್ನಾಗಿರಲ್ಲ, ಆಮೇಲೆ ಅವರೂ ಸಹ ನಾನು ಮದುವೆ ಆಗೋ ಹುಡುಗನೂ ಅಲ್ಲ ಅಂತ ಹೇಳುವಾಗ ಸೂರಜ್ ಬಂದು ಸಾನ್ವಿ ಎಂದು ಕರೆದಿದ್ದಕ್ಕೆ ಹೂ ಬಂದೆ ಎನ್ನುತ್ತಾ ಅವನಿರುವಲ್ಲಿಗೆ ಓಡ್ ಹೋಗಿ ಏನು ಅಂತ ಕೇಳಿದ್ಲು. ಚಾರ್ವಿ ಬ್ಯುಸಿ ಇರಬೇಕು, ಅದಕ್ಕೆ ಅವಳಿಂದ ಏನೂ ರಿಪ್ಲೈ ಬಂದಿಲ್ಲ, ನೀನೇ 2 ಬಟ್ಟೆ ಫೈನಲೈಸ್ ಮಾಡು ಎಂದ. ಸಾನ್ವಿ ಮನಸ್ಸಿನಲ್ಲೇ ಇಂಕಿ ಪಿಂಕಿ ಅಂತ ಹೇಳ್ತಾ ಕೊನೆಗೂ 2 ಬಟ್ಟೆ ಸೆಲೆಕ್ಟ್ ಮಾಡಿ ಓಕೆನಾ ಎಂದಳು. ಸೆಲೆಕ್ಟ್ ಮಾಡೋಕ್ಕೆ ಬರಲ್ಲ ಅಂದೆ, ಆದರೆ ಇಲ್ಲಿ ನೋಡು, ಬೆಸ್ಟ್ ಇರೋದೇ ಸೆಲೆಕ್ಟ್ ಮಾಡಿದೀಯಾ, ಥ್ಯಾಂಕ್ಸ್. ಈ ನಿನ್ನ ಹೆಲ್ಪ್ಗೆ ನನ್ನ ಕಡೆಯಿಂದ ಏನಾದರೂ ಗಿಫ್ಟ್ ಕೊಡ್ತೀನಿ, ಏನು ಬೇಕು ಕೇಳು ಅಂದ. ಆಗಲೇ ಸಾನ್ವಿ ಆಸೆ ಕಂಗಳಿಂದ ನೋಡುತ್ತಿದ್ದ ಲೆಹಂಗಾ ಕೇಳಬಹುದು. ಲಕ್ಷದವರೆಗಿನ ಆ ಬಟ್ಟೆನ ಇವಳು ಕೇಳಿದಾಗ ನಾನು ಅದನ್ನು ಖರೀದಿ ಮಾಡಿಕೊಟ್ರೆ ತಪ್ಪಾಗುತ್ತಾ ಎಂದು ಯೋಚಿಸುತ್ತಾ ನಿಂತಿದ್ರೆ ಸೂರಜ್ ಎಣಿಸಿದಂತೆ ಸಾನ್ವಿ ದುಬಾರಿ ಬಟ್ಟೆಯನ್ನಲ್ಲ, ಬದಲಿಗೆ ಸಣ್ಣ ನಗು ಬೀರುತ್ತಾ, ಸರ್, ನನಗೆ ಬರ್ಗರ್ ಕೊಡಿಸ್ತೀರಾ ಅಂತ ಕೇಳಿದ್ಲು. ಸಾನ್ವಿ ಕೋರಿಕೆಯನ್ನು ಕೇಳಿ ನಕ್ಕ ಸೂರಜ್, ಸರಿ ನಡಿ, ಈ ಬಟ್ಟೆಗಳ ಬಿಲ್ ಪೇ ಮಾಡಿ ಮಾಲ್ನ ಫುಡ್ ಕೋರ್ಟ್ಗೆ ಹೋಗೋಣ ಅಂತ ಹೇಳ್ದ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಯಿತು. ಕಥೆಯನ್ನು ಕೇಳಿ ನಿಮ್ಮ ಅಭಿಪ್ರಾಯ ಮತ್ತು ಅನಿಸಿಕೆಯನ್ನು ಕಮೆಂಟ್ ಸೆಕ್ಷನ್ನಲ್ಲಿ ಹಂಚ್ಕೊಳ್ಳೋದನ್ನು ಮರಿಬೇಡಿ. ಧನ್ಯವಾದಗಳು.